ಒಂದು ಕಂಪನಿ ಶಾಪ್ಗಳನ್ನ ನಿರ್ಮಾಣ ಮಾಡಲಿಲ್ಲ, ಲಕ್ಷಾಂತರ ಸೇಲ್ಸ್ಮೆನ್ಗಳನ್ನ ಕೂಡ ಕೆಲಸಕ್ಕೆ ನೇಮಿಸಿಕೊಳ್ಳಿಲ್ಲ. ಆದರೂ ಭಾರತದಲ್ಲಿ ಕೋಟ್ಯಾಂತರ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡ್ತಾ ಇದೆ ಆ ಕಂಪನಿಯೇ ಮೀಶೋ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾವು ನಿಮ್ಮ ಮಹೇಶ್ ಎಂ ದಂಡು. ಮೀಶೋ ಪ್ರತಿ ಮೊಬೈಲ್ ಯೂಸರ್ ಅನ್ನೇ ಒಬ್ಬ ಸೆಲ್ಲರ್ ಆಗಿ ಬದಲಾವಣೆ ಮಾಡ್ತಾವೆ. ಅದೇ ಮೀಶೋನ ಯಶಸ್ಸು, ಅವರ ಗೇಮ್ ಚೇಂಜಿಂಗ್ ಸ್ಟ್ರಾಟಜಿ, ಝೀರೋ ಇನ್ವೆಸ್ಟ್ಮೆಂಟ್ ರೀಸೇಲರ್ ಮಾಡೆಲ್. ಒಂದು ಕಾಲದಲ್ಲಿ ಬಿಸ್ನೆಸ್ ಮಾಡಬೇಕು ಅಂದರೆ ಶಾಪ್ ಬೇಕು, ಸ್ಟಾಕ್ ಬೇಕು, ಇನ್ವೆಸ್ಟ್ಮೆಂಟ್ ಬೇಕು. ಆದರೆ ಮೀಶೋ ಒಂದು ಪ್ರಶ್ನೆಯನ್ನ ಕೇಳ್ತು, ಸ್ಟಾಕ್ ಇಲ್ಲದೆ, ಶಾಪ್ ಇಲ್ಲದೆ ಒಬ್ಬ ವ್ಯಕ್ತಿ ಬಿಸ್ನೆಸ್ ಮಾಡಲು ಸಾಧ್ಯ ಇಲ್ವೇ ಅಂತ. ಅಲ್ಲಿಂದಲೇ ಒಂದು ಹೊಸ ಮಾಡೆಲ್ ಹುಟ್ಕೊಂಡಿದ್ದು. ಯಾರೇ ಆಗಿರಲಿ ಮೀಶೋ ಆ್ಯಪ್ನಲ್ಲಿ ಪ್ರಾಡಕ್ಟ್ಗಳನ್ನು ಸೆಲೆಕ್ಟ್ ಮಾಡಬಹುದು. ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮೂಲಕ ಅವುಗಳನ್ನು ಶೇರ್ ಮಾಡಬಹುದು. ಆರ್ಡರ್ ಬಂದ ನಂತರ ಪ್ಯಾಕಿಂಗ್, ಶಾಪಿಂಗ್, ಡೆಲಿವರಿ ಇವೆಲ್ಲವನ್ನ ಮೀಶೋ ನೋಡಿಕೊಳ್ಳುತ್ತೆ. ರೀಸೆಲ್ಲರ್ಗೆ ಸ್ಟಾಕ್ ಬೇಕಾಗಿಲ್ಲ, ವೇರ್ ಹೌಸ್ ಬೇಕಾಗಿಲ್ಲ, ದೊಡ್ಡ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ಮೀಶೋ ಕೇವಲ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡಲಿಲ್ಲ, ಲಕ್ಷಾಂತರ ಜನರಿಗೆ ಬಿಸ್ನೆಸ್ ಮಾಡುವ ಅವಕಾಶವನ್ನ ಕೊಡ್ತು. ಇದೇ ಅವರ ನಿಜವಾದ ಯಶಸ್ಸು. ಹೆಚ್ಚಿನ ಬಿಸ್ನೆಸ್ ಓನರ್ಗಳು ನಾನೇ ಮಾರಾಟ ಮಾಡಬೇಕು ಅಂತ ಯೋಚಿಸ್ತಾರೆ. ಆದರೆ ದೊಡ್ಡ ಕಂಪನಿಗಳು ಇನ್ನೂ ಹೆಚ್ಚಿನ ಜನರು ನಮ್ಮ ಪ್ರಾಡಕ್ಟ್ಗಳನ್ನ ಮಾರಾಟ ಮಾಡುವಂತೆ ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತವೆ. ನಿಮ್ಮ ಬಿಸ್ನೆಸ್ ನಲ್ಲೂ ಡೀಲರ್ಸ್, ಇನ್ಫ್ಲೂಯೆನ್ಸರ್ಸ್, ಫ್ರೀಲಾನ್ಸ್ ಸೆಲ್ಲರ್ಸ್, ರೆಫರಲ್ ಪಾರ್ಟ್ನರ್ಸ್ ಇಂತಹ ನೆಟ್ವರ್ಕ್ ಅನ್ನ ನಿರ್ಮಿಸಿ. ಯಾಕಂದ್ರೆ ಒಬ್ಬ ಸೇಲ್ಸ್ ಮ್ಯಾನ್ ನಿಂದ ಬರುವ ಗ್ರೋತ್ಗೆ ಒಂದು ಮಿತಿ ಇರುತ್ತೆ. ಸಾವಿರಾರು ಸೆಲ್ಲರ್ಗಳಿಂದ ಬರುವ ಗ್ರೋತ್ಗೆ ಮಿತಿಯೇ ಇರೋದಿಲ್ಲ. ಗಮನದಲ್ಲಿಟ್ಕೊಳ್ಳಿ, ಒಬ್ಬ ವ್ಯಕ್ತಿ ಮಾರಾಟ ಮಾಡಿದ್ರೆ ಒಂದು ಬಿಸ್ನೆಸ್ ಬೆಳೆಯುತ್ತೆ. ಸಾವಿರಾರು ಜನ ಮಾರಾಟ ಮಾಡಿದ್ರೆ ಒಂದು ಮೂವ್ಮೆಂಟ್ ಆರಂಭ ಆಗುತ್ತೆ. ಮೀಶೋ ಕೇವಲ ಇ ಕಾಮರ್ಸ್ ಪ್ಲಾಟ್ಫಾರ್ಮ್ ಅನ್ನ ನಿರ್ಮಾಣ ಮಾಡಲಿಲ್ಲ, ಉದ್ಯಮಿಗಳ ನೆಟ್ವರ್ಕ್ ಅನ್ನ ನಿರ್ಮಾಣ ಮಾಡ್ತು. ಸೊ ನಿಮ್ಮ ಬಿಸ್ನೆಸ್ ಅಲ್ಲೂ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಿ, ನಾನೊಬ್ಬನೇ ಮಾರಾಟ ಮಾಡ್ತಿದ್ದೀನಾ ಅಥವಾ ನನ್ನ ಪರವಾಗಿ ಸಾವಿರಾರು ಜನ ಮಾರಾಟ ಮಾಡುವ ಸಿಸ್ಟಮ್ ಅನ್ನ ನಿರ್ಮಿಸಿದ್ದೀನಾ ಅಂತ. ಯಾಕಂದ್ರೆ ನಿಮ್ಮ ಸಕ್ಸಸ್ ನೀವು ಎಷ್ಟು ಮಾರಾಟ ಮಾಡ್ತಿದ್ದೀರಿ ಅನ್ನೋದರ ಮೇಲೆ ಮಾತ್ರ ಅವಲಂಬಿತವಾಗಿರೋದಿಲ್ಲ, ನಿಮ್ಮ ಪರವಾಗಿ ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದರ ಮೇಲೆ ಅವಲಂಬಿತವಾಗಿರುತ್ತೆ. ಒಂದು ಸರಿಯಾದ ಸ್ಟ್ರಾಟಜಿ ನಿಮ್ಮ ಬಿಸ್ನೆಸ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ತೆಗೆದುಕೊಂಡು ಹೋಗುತ್ತೆ. ನೀವೇನು ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.